ಸಾವಿನ ದವಡೆಯಿಂದ ಪಾರಾದ ಮಾವಳ್ಳಿ ಗೆಳೆಯರು. ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಫ್ರೆಂಡ್ಸು ಬೆಂಗಳೂರಿನ ಮಾವಳ್ಳಿ ಏರಿಯಾದ 7 ಗೆಳೆಯರ ಕೂಟ ಕ್ರಿಸ್ಮಸ್ ಹಾಲಿಡೇಸ್ಗೆ ಹೋಗ್ತಾ ಇದ್ರು ಗೆಳೆಯರ ತಂಡ. ಇವರೆಲ್ಲರೂ ಬಸ್ನಲ್ಲಿ ಲೈನ್ ಆಗಿ ಸೀಟ್ ಬುಕ್ಕನ್ನು ಮಾಡಿದ್ರು. ಮಂಜುನಾಥ್ 4L, ಸಂಧ್ಯಾ 5L, ಶಶಾಂಕ್ 6L, ದಿಲೀಪ್ 7L, ಬಿಂದು 8L, ಕವಿತಾ 9L, ಪ್ರೀತಿಸ್ವರನ್ 7U. ಬೆಂಕಿ ಬಿದ್ದ ತಕ್ಷಣ ಇವರೆಲ್ಲರೂ ಎಚ್ಚೆತ್ಕೊಂಡು ಹೊರಗೆ ಬಂದಿದ್ದಾರೆ. ಒಂದೇ ಸಾಲಿನಲ್ಲಿ ಬುಕ್ ಮಾಡಿದ ಸೀಟುಗಳೇ ಇವರ ಪ್ರಾಣವನ್ನು ಉಳಿಸಿರೋದು. ಎಲ್ಲ ಒಂದೇ ಸಾಲಲ್ಲಿ ಬುಕ್ ಮಾಡ್ಕೊಂಡಿದ್ರಂತೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಗೋಕರ್ಣಕ್ಕೆ ಅಂತ ಹೋಗ್ತಾ ಇದ್ರು. ಕ್ರಿಸ್ಮಸ್ ಹಾಲಿಡೇ ಇತ್ತಲ್ಲ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಬಸ್ನಲ್ಲಿ ಲೈನಾಗಿ ಸೀಟ್ ಬುಕ್ ಮಾಡ್ಕೊಂಡಿದ್ದಾರೆ. ಬೆಂಕಿ ಬಿತ್ತು ಅಥವಾ ಹಿಂಗೆ ಅಪಘಾತ ಆಯಿತು ಅಂತ ಗೊತ್ತಾಗ್ತಿದ್ದಂಗೆ ಅಲರ್ಟ್ ಆಗಿದ್ದಾರೆ. ಎಲ್ಲರೂ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಸೊ ಸದ್ಯಕ್ಕೆ ಜೀವ ಉಳಿಸ್ಕೊಂಡಿದ್ದಾರೆ. ಮೇಲೆ ಬೀಳುತ್ತಪ್ಪ. ಹಾಂ ಸರ್. ನೋಡಿ, ಇವರೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಲಾಂಗ್ ಲೀವ್ ಇದೆ, ಹಾಲಿಡೇಸ್ ಇದೆ, ಎಲ್ಲಾದರೂ ಹೋಗೋಣ ಅಂತ ಹೇಳಿ ಎಲ್ಲ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ರಂತೆ. ಸೊ ಈ ಕಾರಣಕ್ಕಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ. ಬಸ್ ಸೀಟ್ ಬುಕ್ ಮಾಡಬೇಕಾದ್ರೂ ಕೂಡ ಒಂದೇ ಸಾಲಿನಲ್ಲಿ ಸೀಟ್ ಬುಕ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಅಪಘಾತ ಆಗ್ತಿದ್ದಂಗೆ ಇವರಿಗೆ ಗೊತ್ತಾಗ್ಬಿಟ್ಟಿದೆ. ಮತ್ತು ಇವರೆಲ್ಲರೂ ಕೆಳಗಡೆ ಈ ಸ್ಲೀಪರ್ ಕೋಚಲ್ಲಿ ನಿಮಗೆ ಗೊತ್ತಿರುತ್ತೆ ಅಲ್ಲ, ಮೇಲೆ ಮತ್ತು ಕೆಳಗೆ ಇರುತ್ತೆ ಸೀಟು. ಇವರೆಲ್ಲ ಕೆಳಗಡೆನೇ ಇದ್ದರು. ಒಬ್ಬ ಮಾತ್ರ ಯು ಅಂತ ಹೇಳ್ತಾ ಇದ್ದಾರೆ, ಮತ್ತು ಇನ್ನೆಲ್ಲ ಲೋವರಲ್ಲೇ ಇದ್ದರು. ಸೊ ಹಾಗಾಗಿ ಇವರಿಗೆ ತಕ್ಷಣಕ್ಕೆ ಇಮಿಡಿಯೇಟಾಗಿ ಹೊರಗೆ ಬರೋದಕ್ಕೂ ಸಾಧ್ಯ ಆದಂಗಿದೆ. ನಿಮಗೆ ಅಪ್ಪರಲ್ಲಿದ್ದಾಗ ಏನಾಗ್ಬಿಡುತ್ತೆ, ಇಳಿಯೋದಕ್ಕೂ ಕಷ್ಟ ಆಗುತ್ತೆ, ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಎದ್ನೋ ಬಿದ್ನೋ ಅಂತ ಓಡ್ತಾ ಇರ್ತಾರೆ. ಅಂಥವ್ರಿಗೆ ಸಮಸ್ಯೆ ಆಗ್ಬಿಟ್ಟಿದೆ ಇಲ್ಲಿ. ಸೊ ಇವರೆಲ್ಲ ಕೆಳಗಿನ ಸೀಟನ್ನು ಬುಕ್ ಮಾಡ್ಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರಲ್ಲಿ ಒಬ್ರಿಗೇನೋ ಸ್ವಲ್ಪ ಜಾಸ್ತಿನೇ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ವಲ್ಪ ಒಂದು 20-25% ಸುಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರನ್ನ ಮಾತ್ರ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಸ್ನಲ್ಲಿ ಇವರೆಲ್ಲ ಒಟ್ಟಿಗೆ ಗೋಕರ್ಣಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಸರ್